ಮಹಾಲಕ್ಷ್ಮಿ ಸಾನ್ನಿಧ್ಯವಾಗಬೇಕಾದರೆ ದುಡ್ಡು ಸಮೃದ್ಧಿಯಾಗಿರಬೇಕು, ತೊಂದರೆ ಬರಬಾರದು ಅಂದ್ರೆ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಮನೆಯಲ್ಲಿ ಎಣ್ಣೆಯ ದೀಪವನ್ನು ಹಚ್ತೇವೆ. ಶುಕ್ರವಾರ ಮಂಗಳವಾರ ಬಂದು ತುಪ್ಪದ ದೀಪವನ್ನು ಹಚ್ತೇವೆ. ಇದೆರಡು ನಮಗೆ ಗೊತ್ತಿರುವಂತಹ ವಿಧಾನ. ಹಿತ್ತಾಳೆ ದೀಪವನ್ನು ಹಚ್ಚುವುದಕ್ಕೆ ಪ್ರಾರಂಭ ಮಾಡಿ. ಕಾರಣ, ಬೆಳ್ಳಿಗೆ ಬಹಳ ವೇಗವಾಗಿ ನಕಾರಾತ್ಮಕ ಶಕ್ತಿಗಳು ಸೇರಿಕೊಳ್ತವೆ. ಟೆನ್ಷನ್ ಆಗುತ್ತೆ, ಮನೆಯಲ್ಲಿ ಎಷ್ಟು ಮಾಡಿದ್ರೂ ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿದ್ರೆ ಈಗಲೇ ದೀಪವನ್ನ ಬದಲಾವಣೆ ಮಾಡಿ. ಅಮಾವಾಸ್ಯೆ ಪೌರ್ಣಮಿ ಯಾರು ಗುರು ಆರಾಧನೆ ಮಾಡ್ತೀರೋ ಅವರು ಗುರುವಾರದ ದಿನ ಗುರುಗಳ ಫೋಟೋ ಮುಂದೆ ದೀಪ ರಾತ್ರಿ ಎಷ್ಟು ಹೊತ್ತಿನವರೆಗೆ ಉರಿಬೇಕು. ಇದು ದೇವಿಗೆ ಬೇವಿನ ಸೊಪ್ಪು ಹೇಗೆ ವಿಶೇಷವೋ ಬೇವಿನ ಎಣ್ಣೆಯೂ ವಿಶೇಷವೇ. ಆದರೆ ಇಲ್ಲಿ ಕೆಲವು ಕಟ್ಟುಪಾಡುಗಳಿದ್ದಾವೆ. ಮಂಗಳವಾರ ಹಚ್ಚಿದ್ದನ್ನ ಬುಧವಾರ ಬೆಳಗ್ಗೆ ತೊಳೆದು ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಶುಕ್ರವಾರ ಹಚ್ಚಿದ್ದು ರಾತ್ರಿ ದೀಪ ತನ್ನಿಚ್ಚಕ್ಕೆ ತಾನೇ ಆರೋಗ್ಬೇಕು, ನೀವು ಆರಿಸಬಾರದು. ಈಗಲೇ ಹೇಳಿದ್ದೀನಿ. ಗುರುವಿನ ಸ್ಥಾನ ಜಾತಕದಲ್ಲಿ ಹೇಗಿರುತ್ತೆ ಅನ್ನೋದು ಮುಖ್ಯ. ಬುಧ ಹೇಗಿರ್ತಾನೆ ಜಾತಕದಲ್ಲಿ ಅನ್ನೋದು ಮುಖ್ಯ. ಚಂದ್ರಸ್ಥಾನ, ಮನಸ್ಕಾರಕ ಚಂದ್ರ ಜಾತಕದಲ್ಲಿ ಚಂದ್ರಸ್ಥಾನ ಹೇಗಿರುತ್ತೆ ಅದರ ಮೇಲೆ ಕೆಲಸ ನಿರ್ಧಾರ ಆಗ್ತದೆ. ಮನಸ್ಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಬೇವಿನ ಎಣ್ಣೆ ದೀಪವನ್ನು ಹಚ್ಚಿ, ತಾಯಿ ಶತ್ರು ಸಂಹಾರ ಮಾಡೋ, ನನಗೆ ಸುರಕ್ಷಿತ ಜೀವನವನ್ನು ಕೊಡು ಅಂತೇಳಿ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ 100ಕ್ಕೆ 100 ಫಲ ಆಗ್ತದೆ. ಇದು ನಾನು ಹೇಳ್ತಾ ಇರೋದೆಲ್ಲ ಪ್ರಯೋಗವನ್ನ ಮಾಡಿ ಉಪಯೋಗ ಕಂಡು ಸಕ್ಸಸ್ ಆಗಿರೋದನ್ನ ಮಾತ್ರ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನಮಸ್ಕಾರ, ನಾನು ನಿಮ್ಮ ಅಶೋಕ್ ಶರ್ಮಾ ಗುರುಜಿ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲ ದೇಶಿಕಂ ಅರುಣಾಕಿರಣ ಜ್ವಾಲೈ ರಂಜಿತಾ ಸಾವಕಾಶ ವಿದತ್ತ ಜಪಪಡಿಕ ಪುಸ್ತಕ ವ್ಯತ್ಯಾಸ್ತ ಇತರವರ ಕರಾಢ್ಯ ಪಲ್ಲಕಲ್ಲಾರ ಸಂಸ್ಥಾ ನಿವಸತು ಹೃದಯ ಬಾಲನಿತ್ಯ ಕಲ್ಯಾಣಶೀಲ ಬಾಲಾ ತ್ರಿಪುರ ಸುಂದರಿಯೇ ನಮಃ. ಎಲ್ಲ ವೀಕ್ಷಕರುಗಳಿಗೆ ನಮಸ್ಕಾರ. ಈ ದಿನ ಎಣ್ಣೆ ದೀಪದ ವಿಚಾರ. ಏನು ಎಣ್ಣೆ ದೀಪದ ವಿಚಾರ? ಈಗ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಮನೆಯಲ್ಲಿ ಎಣ್ಣೆಯ ದೀಪವನ್ನು ಹಚ್ತೇವೆ. ಶುಕ್ರವಾರ ಮಂಗಳವಾರ ಬಂದು ತುಪ್ಪದ ದೀಪವನ್ನು ಹಚ್ತೇವೆ. ಇದೆರಡು ನಮಗೆ ಗೊತ್ತಿರುವಂತಹ ವಿಧಾನ. ಆದರೆ ಇದನ್ನ ಹೊರತುಪಡಿಸಿ ಸಾಕಷ್ಟು ಎಣ್ಣೆಯಲ್ಲಿ ದೀಪ ಹಚ್ಚುವಂತಹ ವಿಧಾನಗಳಿದೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ. ಆದರೆ ಒಂದೊಂದು ಕಡೆ ಒಂದೊಂದು ಪ್ರತೀತಿ. ಅದು ನಮ್ಮ ಈ ಭಾಗದಲ್ಲಿ ಬೆಂಗಳೂರು ಸುತ್ತಮುತ್ತ ಇಲ್ಲಿ ಇರುವಂತಹ ಒಂದು ಆಚರಣೆ, ಇಲ್ಲಿಯ ಒಂದು ಸಂಸ್ಕೃತಿ ವೈವಿಧ್ಯತೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾಮೂಲಿಯಾಗಿ ಮನೆಯಲ್ಲಿ ಮತ್ತೊಂದು ಎಣ್ಣೆಯಲ್ಲಿ ನಾವು ದೀಪವನ್ನು ಹಚ್ತೀವಿ. ಒಳ್ಳೆಣ್ಣೆ ಅಂತ ಕರಿತೀವಿ ಅದನ್ನ. ಆದರೆ ಇಲ್ಲಿ ಇನ್ನೂ ಒಂದು ವಿಶೇಷತೆಯನ್ನು ಹೇಳ್ತೀನಿ ಕೇಳಿ. ಮನೆಯಲ್ಲಿ ನಿರಂತರವಾಗಿ ಮಹಾಲಕ್ಷ್ಮಿ ಸಾನ್ನಿಧ್ಯವಾಗಬೇಕಾದರೆ, ದುಡ್ಡು ಸಮೃದ್ಧಿಯಾಗಿರಬೇಕು, ತೊಂದರೆ ಬರಬಾರದು ಅಂದ್ರೆ ಹಿಪ್ಪೆ ಎಣ್ಣೆಯ ದೀಪವನ್ನ ಹಚ್ಚುವಂಥದ್ದು. ಅರ್ಥ ಮಾಡಿಕೊಳ್ಳಿ. ದೇವರ ಮನೆಯಲ್ಲಿ ಯಾರಾದರೂ ಬೆಳ್ಳಿ ದೀಪದಲ್ಲಿ ದೀಪವನ್ನ ಹಚ್ತಾ ಇದ್ದರೆ ಗಮನ ಕೊಡಿ, ಅವಮಾನ ಇಲ್ಲ. ಹಿತ್ತಾಳೆ ದೀಪವನ್ನು ಹಚ್ಚುವುದಕ್ಕೆ ಪ್ರಾರಂಭ ಮಾಡಿ. ಕಾರಣ, ಬೆಳ್ಳಿಗೆ ಬಹಳ ವೇಗವಾಗಿ ನಕಾರಾತ್ಮಕ ಶಕ್ತಿಗಳು ಸೇರಿಕೊಳ್ತವೆ. ಏನು ನೆಗೆಟಿವ್ ಏನು ಬರುತ್ತೆ, ಆ ನೆಗೆಟಿವ್ ಪವರ್ಸ್ ಅನ್ನೋದು ಬೆಳ್ಳಿಗೆ ಬಹಳ ಬೇಗ ಆಕರ್ಷಣೆಯಾಗುವಂಥದ್ದು. ಹಾಗಾಗಿ ನೀವು ನೋಡಿ, ಇವತ್ತು ಎಂತ ದೊಡ್ಡ ದೊಡ್ಡ ದೇವಸ್ಥಾನಗಳು, ತಿರುಪತಿ ತಗೊಳ್ಳಿ, ಧರ್ಮಸ್ಥಳ ತಗೊಳ್ಳಿ, ಏನೋ ನೀವು ಕೊಲ್ಲೂರು ತಗೊಳ್ಳಿ, ಎಂಥ ಶ್ರೀಮಂತ ದೇವಸ್ಥಾನಗಳು, ಅಲ್ಲಿ ಏನು ಅವ್ರಿಗೆ ಶಕ್ತಿ ಇಲ್ವಾ, 10 ಅಡಿ ದೀಪ ಬೇಕಾದರೂ ಮಾಡಿಸಿ ಇಡ್ತಾರೆ, ಏನೋ ಬೆಳ್ಳಿ ದೀಪವನ್ನ. ಆದರೆ ಬೆಳ್ಳಿ ದೀಪದಲ್ಲಿ ನಕಾರಾತ್ಮಕ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹಿತ್ತಾಳೆ ದೀಪವನ್ನೇ ಎಲ್ಲಾ ಕಡೆ ಹಚ್ತಾರೆ. ಹಾಗಾಗಿ ನೀವು ಮನೆಯಲ್ಲಿ ಯಾರಾದರೂ ಬೆಳ್ಳಿ ದೀಪವನ್ನ ಹಚ್ತಾ ಇದ್ದು, ಯಾಕೋ ತುಂಬಾ ಟೆನ್ಷನ್ ಆಗುತ್ತೆ, ಮನೆಯಲ್ಲಿ ಎಷ್ಟು ಮಾಡಿದ್ರೂ ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿದ್ರೆ ಈಗಲೇ ದೀಪವನ್ನ ಬದಲಾವಣೆ ಮಾಡಿ ನಿಮಗೆ ಬೇಕಾದಂತಹ ಒಂದು ಪ್ರಮಾಣದಲ್ಲಿ ಹಿತ್ತಾಳೆ ದೀಪವನ್ನ ಇಟ್ಟು ಅದಕ್ಕೆ ಹಿಪ್ಪೆ ಎಣ್ಣೆಯನ್ನು ಹಾಕಿ, ಹಿಪ್ಪೆ ಎಣ್ಣೆ ಸಿಗ್ತದೆ ಕೇಳಿ ನೋಡಿ, ಅದನ್ನೇ ದೊಡ್ಡ ಬಿಸ್ನೆಸ್ ಮಾಡ್ಬಿಡ್ತಾರೆ. ನೀವು ದೊಡ್ಡ ಪ್ರಚಾರ ಮಾಡಬೇಡಿ, ಮಾಮೂಲಿಯಾಗಿ ಹಿಪ್ಪೆ ಎಣ್ಣೆ ಕೊಡಿ ಅಂತ ಹೇಳಿ ಕೇಳಿ, ಯಾವ್ದಾದ್ರು ದೊಡ್ಡ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗ್ತದೆ, ಆಯ್ತಾ. ಇಲ್ಲ ಎಣ್ಣೆ ಗಾಣಗಳು ಗೊತ್ತಿದ್ದರೆ ನಿಮಗೆ ಗಾಣದಲ್ಲಿ ಕೂಡ ಕೊಡ್ತಾರೆ, ಅದನ್ನ ಕೇಳಿ. ಪ್ರತಿದಿನ ದೇವರಿಗೆ ಹಿಪ್ಪೆ ಎಣ್ಣೆಯ ದೀಪವನ್ನ ಹಚ್ಚುವುದರಿಂದ ಮನೆಯಲ್ಲಿ ಲಕ್ಷ್ಮಿಯ ಸ್ಥಾನ ಸ್ಥಿರವಾಗುತ್ತದೆ, ತಾಯಿ ನೆಲೆಸ್ತಾಳೆ.
ಮೊದಲನೇ ವಿಷಯ. ಎರಡನೇದು, ತುಪ್ಪದ ದೀಪ ಯಾವಾಗ ಹಚ್ಚಬೇಕು? ಎಲ್ಲ ನಮ್ಮಲ್ಲಿ ಜಿಜ್ಞಾಸೆಗಳು ಜಾಸ್ತಿ. ಯಾಕೆಂದ್ರೆ ಈಗ ಎಲ್ಲಾ ಯೂಟ್ಯೂಬ್ ಚಾನೆಲ್ಗಳ ನಂತರ ನೂರಾರು ಜನ ಹೇಳ್ತಾರೆ ವಿಷಯಗಳನ್ನ. ಯಾರು ಏನು ಹೇಳ್ತಾರೆ, ಯಾವ್ದು ತಗೋಬೇಕು ಬಿಡಬೇಕು, ಜಿಜ್ಞಾಸೆಗಳು ಜಾಸ್ತಿ ಇರ್ತದೆ, ಟೆನ್ಷನ್ಸ್ ಇರ್ತದೆ. ನಾನು ಸೂಕ್ಷ್ಮವಾಗಿ ತಿಳಿಸ್ತೇನೆ. ತುಪ್ಪದ ದೀಪವನ್ನ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಮಿ, ಯಾರು ಗುರು ಆರಾಧನೆ ಮಾಡ್ತೀರೋ ಅವರು ಗುರುವಾರದ ದಿನ ಗುರುಗಳ ಫೋಟೋ ಮುಂದೆ ತುಪ್ಪದ ದೀಪವನ್ನ ಬೆಳ್ಳಿಯ ಚಿಕ್ಕದಾದಂತ ಆರತಿ ಬಟ್ಲು, ಚಿಕ್ಕದು ಆರತಿ ಸೊಡ್ಲು ಅಂತ ಕರೀತಾರೆ ಅದನ್ನ, ಆಯ್ತಾ, ಆರತಿ ಮಾಡುವಂತಹ ಚಿಕ್ಕ ಬೆಳ್ಳಿ ದೀಪಗಳಲ್ಲಿ ಹಚ್ಚಿ. ಇದು ತುಪ್ಪದ ದೀಪವನ್ನ ಹಚ್ಚುವಂತ ವಿಧಾನ. ಇನ್ನು ಮೂರನೆಯದಾಗಿ, ಬೇವಿನ ಎಣ್ಣೆ ಯಾವಾಗ ಹಚ್ಚಬೇಕು? ಬೇವಿನ ಎಣ್ಣೆಯನ್ನ ಮನೆಯಲ್ಲಿ ಹಚ್ಚಬಹುದಾ ಗುರುಗಳೇ? ಖಂಡಿತ ಹಚ್ಚಬಹುದು. ಏನಾಗುತ್ತೆ? ಕಾರಣ, ಈಗ ದೇವಿಯನ್ನ ಆರಾಧನೆ ಮಾಡ್ತೀವೋ ಇಲ್ವೋ? ದೇವಿಯನ್ನ ಆರಾಧನೆ ಮಾಡುವುದರಿಂದ ದೇವಿಗೆ ಬೇವಿನ ಸೊಪ್ಪು ಹೇಗೆ ವಿಶೇಷವೋ ಬೇವಿನ ಎಣ್ಣೆಯೂ ವಿಶೇಷವೇ. ಆದರೆ ಇಲ್ಲಿ ಕೆಲವು ಕಟ್ಟುಪಾಡುಗಳಿದ್ದಾವೆ, ಗಮನಿಸಿ. ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಮಿ ಈ 4 ದಿನ ದೇವಿಗೆ ಬೇವಿನ ಎಣ್ಣೆಯಲ್ಲಿ ದೀಪವನ್ನ ಹಚ್ಚಿ. ಹಿತ್ತಾಳೆ ದೀಪವನ್ನೇ ತೆಗೆದುಕೊಂಡು ಬನ್ನಿ, ಯಾವುದೇ ಕಾರಣಕ್ಕೂ ಬೆಳ್ಳಿ ದೀಪದಲ್ಲಿ, ಸ್ಟೀಲ್ನಲ್ಲಿ ಹಚ್ಚಬೇಡಿ, ಆಯ್ತಾ. ಆ ದೀಪ ಬೇವಿನ ಎಣ್ಣೆಗೆ ಸೀಮಿತವಾಗಿರಬೇಕು. ಪುನಃ ಅದರಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ದೀಪ ಹಚ್ಚುವಂಥದ್ದು ಇರಬಾರದು. ಹೇಳ್ಬಿಡ್ತೀನಿ. ಮಂಗಳವಾರ ಹಚ್ಚಿದ್ದನ್ನ ಬುಧವಾರ ಬೆಳಗ್ಗೆ ತೊಳೆದು ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಶುಕ್ರವಾರ ಹಚ್ಚಿದ್ದು ರಾತ್ರಿ ದೀಪ ತನ್ನಿಚ್ಚಕ್ಕೆ ತಾನೇ ಆರೋಗ್ಬೇಕು, ನೀವು ಆರಿಸಬಾರದು, ಈಗಲೇ ಹೇಳಿದ್ದೀನಿ. ಶುಕ್ರವಾರ ಆರಿದ್ದು ದೀಪನೇ ಶನಿವಾರ ತೊಳೆದು ಪುನಃ ಮಂಗಳವಾರಕ್ಕೆ ರೆಡಿ ಮಾಡಿ ಇಟ್ಕೊಳ್ಳಿ. ಬೇವಿನ ಎಣ್ಣೆ ದೀಪವನ್ನ ಹಚ್ಚುವಾಗ ನಿಮಗೆ ಇರತಕ್ಕಂಥ ಶತ್ರುಗಳ ಕಾಟ, ಯಾರು ವಾಮಾಚಾರವನ್ನ ಮಾಡ್ತಾರೆ, ನಿಂಬೆಹಣ್ಣು ಮಂತ್ರಿಸ್ತಾರೆ, ತುಂಬಾ ತೊಂದರೆ ಕೊಡ್ತಾರೆ ಗುರುಗಳೇ ಅಂದ್ರೆ ಯಾರ ಹತ್ರನೂ ಹೋಗ್ಬೇಡಿ, ಬೈಬೇಡಿ, ಏನು ಮಾಡಬೇಡಿ. ಆ ದೇವಿಯ ಮುಂದೆ ಮನಸ್ಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಬೇವಿನ ಎಣ್ಣೆ ದೀಪವನ್ನ ಹಚ್ಚಿ, ತಾಯಿ ಶತ್ರು ಸಂಹಾರ ಮಾಡೋ, ನನಗೆ ಸುರಕ್ಷಿತ ಜೀವನವನ್ನು ಕೊಡು ಅಂತೇಳಿ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ 100ಕ್ಕೆ 100 ಫಲ ಆಗ್ತದೆ. ಇದು ನಾನು ಹೇಳ್ತಾ ಇರೋದಲ್ಲ, ಪ್ರಯೋಗವನ್ನ ಮಾಡಿ ಉಪಯೋಗ ಕಂಡು ಸಕ್ಸಸ್ ಆಗಿರೋದನ್ನ ಮಾತ್ರ ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ಸುಮ್ಮನೆ ಏನೋ ಕೊಚ್ಕೊಳ್ಳೋದು ಅಂತಲ್ಲ. ಈ ತರ ನಿಮ್ ತರ ಸಾವಿರಾರು ಜನ ನನ್ನ ಹತ್ರ ಇದ್ದಾರೆ, ಬರ್ತಾರೆ ಇದಕ್ಕೋಸ್ಕರ ಹಿತ್ತೆ ಎಣ್ಣೆ, ಬೇವಿನ ಎಣ್ಣೆ ತೆಗೆದುಕೊಳ್ಳೋದಕ್ಕೆ, ಆಯ್ತಾ. ನಾನು ವರ್ಷಗಟ್ಟಲೆ ತರಿಸಿ ಕೊಟ್ಟಿದ್ದೇನೆ, ಅರ್ಥವಾಯ್ತಾ. ಇದು ಮಾಡಿ. ಇನ್ನು ಕೆಲವರು ದೊಡ್ಡ ಮಟ್ಟದಲ್ಲಿ ಹಣಕಾಸಿನ ವ್ಯವಹಾರವನ್ನ ಮಾಡ್ತಾ ಇರ್ತೀರಾ, ಹೊರಗಡೆ ಹಣ ಕೊಟ್ಬಿಟ್ಟಿರ್ತೀರಾ, ಜೋರಾಗಿ ಬೈದು ಗಲಾಟೆ ಮಾಡಿದ್ರೆ ದುಡ್ಡು ಬರೋದಿಲ್ಲ, ಸಮಾಧಾನವಾಗಿ ಕೇಳಿದ್ರೆ ನಮ್ ಜನ ಕೊಡಲ್ಲ, ತುಂಬಾ ಜಿಜ್ಞಾಸೆ, ಒದ್ದಾಡ್ತೀರಾ, ಹೇಳ್ತಾರೆ ಅಯ್ಯೋ ಗುರುಗಳೇ ನೋಡಿ ದುಡ್ಡು ಕೊಟ್ಟು ಸಿಗಾಕೊಂಡ್ಬಿಟ್ಟಿದ್ದೀನಿ, ಬರ್ತಾನೆ ಇಲ್ಲ ಅಂತ. ನೋಡಿ ನಾನು ಹೇಳುವುದನ್ನಲ್ಲಿ ನೀವು ಪೆನ್ನು ಪುಸ್ತಕವನ್ನ ಇಟ್ಟುಕೊಂಡು ಬರೆದುಕೊಂಡರೆ ಮಾತ್ರ ನೆನಪಲ್ಲಿ ಉಳಿತದೆ. ನೀವು ಕೇಳಿ ಸ್ಕ್ರಾಲ್ ಮಾಡ್ಕೊಂಡು ಹೋದರೆ ಖಂಡಿತ ಯಾವುದೂ ಉಳಿಯೋದಿಲ್ಲ, ಪ್ರಯೋಜನಕ್ಕೆ ಬರೋದಿಲ್ಲ. ದಯವಿಟ್ಟು ಪೆನ್ನು ಪುಸ್ತಕ ಇಟ್ಕೊಂಡು ಬರ್ಕೊಳ್ಳಿ. ಗಂಧದ ಎಣ್ಣೆಯ ದೀಪ, ನಿಮಗೆ ಯಾರು ಹೇಳಿರ್ಲಿಕ್ಕಿಲ್ಲ, ಇದನ್ನ ನಾನು ಹೇಳ್ತಾ ಇದ್ದೀನಿ ಕೇಳಿ. ಗಂಧದ ಎಣ್ಣೆಯಲ್ಲಿ ದೀಪವನ್ನ ಹಚ್ಚಿ ಮಹಾಲಕ್ಷ್ಮಿಯ ಫೋಟೋ ಮುಂದೆ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಮಿ ಈ ದಿನಗಳಲ್ಲಿ ತಪ್ಪದೇನೆ ಬೆಳ್ಳಿ ದೀಪದಲ್ಲಿ ತುಪ್ಪದ ಬತ್ತಿಯನ್ನ ಹಾಕಿ, ತುಪ್ಪವನ್ನ ಹಾಕಿ ಮೇಲೆ ಬತ್ತಿಯ ಮೇಲೆ 1 ಡ್ರಾಪ್ ಮಾತ್ರ ಗಂಧದ ಎಣ್ಣೆ. ಯಾಕೆ? ಗಂಧದ ಎಣ್ಣೆಯ ಬೆಲೆ ಬಹಳ ಜಾಸ್ತಿ ಇದೆ, ಹಾಗಾಗಿ 1 ಡ್ರಾಪ್ ಬತ್ತಿಯ ಮೇಲೆ ಗಂಧದ ಎಣ್ಣೆಯನ್ನ ಹಾಕಿ ದೀಪವನ್ನ ಹಚ್ಚಿ, ಆ ಗಂಧದ ದೀಪಕ್ಕೆ ಗಂಧವನ್ನ ಮಾತ್ರ ಹಚ್ಚಿ, ಅರಿಶಿನ ಕುಂಕುಮ ಹಚ್ಚಬೇಡಿ. ಕಾರಣ ಬೇರೆ ಇದೆ, ಹೇಳ್ತೇನೆ ನಾನು, ಆಯ್ತಾ. ಗಂಧವನ್ನ ಹಚ್ಚಿ ಪ್ರಾರ್ಥನೆಯನ್ನ ಮಾಡಿ. ಯಾರು ಈ ರೀತಿಯಾಗಿ ನೀವು ಹಣಕಾಸಿನ ವ್ಯವಹಾರ ಮಾಡ್ತಾ ಇರತಕ್ಕಂಥವರು, ಗುರುಗಳೇ ತುಂಬಾ ಹಣ ಬರಬೇಕು, ಬಂದಿಲ್ಲ, ಕೊಡಲ್ಲ ಅಂತೀರಿ, ನೀವು ಇದನ್ನ ಮಾಡಿದರೆ ಖಂಡಿತವಾಗಿ ಫಲ ಆಗ್ತದೆ, ಆಯ್ತಾ. ಆಮೇಲೆ ಇನ್ನೂ ಒಂದು ವಿಷಯ ಹೇಳ್ಬಿಡ್ತೀನಿ ಕೇಳಿ. ದೀಪ ರಾತ್ರಿ ಎಷ್ಟೊತ್ತಿನವರೆಗೆ ಉರಿಬೇಕು? ಇದು ನನ್ನಲ್ಲಿ ಬಂದವರು ತುಂಬಾ ಜನ ಕೇಳ್ತಕ್ಕಂತ ಪ್ರಶ್ನೆ, ಆಯ್ತಾ. ಇದಕ್ಕೆ ಉತ್ತರ, ನೀವು ಮಲಗುವುದಕ್ಕಿಂತ ಮುಂಚೆ ರಾತ್ರಿ ಒಂದು 10 ಗಂಟೆಯ ಒಳಪಟ್ಟು ದೀಪ ತನ್ನಿಚ್ಛೆಗೆ ತಾನೇ ಆರಿರಬೇಕು, ನೀವು ಆರಿಸಬಾರ್ದು. ಸಂಜೆ ಹಾಕುವಂತ ಎಣ್ಣೆ ಮಿತವಾಗಿರಲಿ. ದೀಪವನ್ನ ಸಂಜೆ 6 ಗಂಟೆಗೆ ಕರೆಕ್ಟಾಗಿ ಹಚ್ಚಿ, ಯಾವಾಗಲೂ 6:30, 7 ಗಂಟೆಗೆ ಹಚ್ಚುವುದಲ್ಲ. ಯಾಕೆಂದ್ರೆ
6:10 ಸೂರ್ಯಾಸ್ತ ಆಗುತ್ತೆ, ಅಂದ್ರೆ ಸೂರ್ಯ ಮುಳುಗುತ್ತೆ ಬೆಂಗಳೂರಲ್ಲಿ. ನೀವು 6 ಗಂಟೆಗೆ ಕರೆಕ್ಟ್ ಆಗಿ ನೀವು ಆ ಸೂರ್ಯ ಮುಳುಗುವ ಸಮಯದಲ್ಲಿ ಗೋಧೂಳಿ ಲಗ್ನ ಅಂತ ಏನ್ ಕರಿತೀವಿ, ಆವಾಗ ದೀಪವನ್ನ ಹಚ್ಚಿ ರಾತ್ರಿ 9:30-10 ಗಂಟೆ ಒಳಗಾಗಿ ದೀಪ ಆಫ್ ಆಗ್ಬೇಕು. ನಾವಾಗಿ ಅದನ್ನ ಬಾಯಿನಿಂದನೋ ಕೈನಿಂದನೋ ಆರಿಸುವಂಥದ್ದು ಶುಭವಲ್ಲ. ಈ ರೀತಿಯಾಗಿ ನೀವು ಎಣ್ಣೆ ದೀಪದ ಆರಾಧನೆಯನ್ನ ಮಾಡಿ. ಈಗ ಇನ್ನೂ ಒಂದು ವಿಶೇಷತೆ ಇದೆ, ಹೇಳ್ತೀನಿ ಕೇಳಿ. ಹೆಣ್ಣು ಮಕ್ಕಳಿಗೆ ಮದುವೆ ಆಗಿಲ್ಲ, ಗುರುಗಳೇ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ, ಕ್ವಾಲಿಫೈಡು, ತುಂಬಾ ಗುಣವಂತೆ, ಎಷ್ಟು ಹುಡುಗ ಬಂದ್ರು ಸೆಟ್ ಆಗಲ್ಲ ಗುರುಗಳೇ, ಮದುವೆ ಆಗ್ತಾ ಇಲ್ಲ. ಮೊದಲನೇದು. ಎರಡನೇದು, ನನ್ನ ಮಗಳು 3 ಸಾರಿ KAS ಎಕ್ಸಾಮ್ ಬರೆದು ಗುರುಗಳೇ ಪಾಸ್ ಆಗ್ತಾ ಇಲ್ಲ, 3 ಸಾರಿ CA ಎಕ್ಸಾಮ್ ಬರೆದ್ರು ಗುರುಗಳೇ ಮುಂದಕ್ಕೆ ಹೋಗ್ತಾ ಇಲ್ಲ. ಕಾರಣ ಗುರುವಿನ ಸ್ಥಾನ ಜಾತಕದಲ್ಲಿ ಹೇಗಿರುತ್ತೆ ಅನ್ನೋದು ಮುಖ್ಯ, ಬುಧ ಹೇಗಿರ್ತಾನೆ ಜಾತಕದಲ್ಲಿ ಅನ್ನೋದು ಮುಖ್ಯ, ಚಂದ್ರ ಸ್ಥಾನ ಮನಸ್ಕಾರಕ ಚಂದ್ರ, ಜಾತಕದಲ್ಲಿ ಚಂದ್ರ ಸ್ಥಾನ ಹೇಗಿರುತ್ತೆ ಅದರ ಮೇಲೆ ಕೆಲಸ ನಿರ್ಧಾರ ಆಗ್ತದೆ. ಆದ್ದರಿಂದ ಈ ಎಲ್ಲ ದೋಷ ಪರಿಹಾರಾರ್ಥವಾಗಿ ನಿಮ್ಮ ಮನೆಯಲ್ಲಿ ಆ ವಿದ್ಯಾರ್ಥಿಗಳೇ ಯಾರಿದ್ದಾರೆ, ಮದುವೆ ಆಗುವಂತ ಹೆಣ್ಣು ಮಕ್ಕಳೇ ಗಂಡು ಮಕ್ಕಳೇ ಅವರೇ ಮಾಡ್ಬೇಕು. ತಾಯಿ ನಾನ್ ಮಾಡಿದ್ರಾಗಲ್ವಾ ಗುರುಗಳೇ ಅಂದ್ರೆ, ಈಗ ಮಗನಿಗೆ ಜ್ವರ ಬಂದ್ರೋ ಮಗಳಿಗೆ ಜ್ವರ ಬಂದ್ರೆ ನಾವ್ ಇಂಜೆಕ್ಷನ್ ತಗೊಂಡ್ರೆ ಹುಷಾರಾಗ್ತದ? ಇಲ್ಲ ಅಲ್ವಾ? ನಮ್ಮ ಜ್ವರಕ್ಕೆ ನಾವೇ ಇಂಜೆಕ್ಷನ್ ತಗೋಬೇಕು, ಅವರಿಗೆ ಜ್ವರ ಬಂದ್ರೆ ಅವರಿಗೆ ಇಂಜೆಕ್ಷನ್ ಕೊಡಿಸ್ಬೇಕು. ಹಾಗೆ ಈಗ ಅವರಿಗೆ ಮದುವೆ ಆಗಿಲ್ಲ, ಅವರಿಗೆ ವಿದ್ಯಾಭ್ಯಾಸ ಮುಂದೆ ಹೋಗ್ತಾ ಇಲ್ಲ ಅಂದ್ರೆ, ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶುದ್ಧವಾಗಿ 1 ಜೋಡಿ ಬೆಳ್ಳಿ ದೀಪಕ್ಕೆ, ಚಿಕ್ಕದಾಗಿರ್ಲಿ, ಏನ್ ಗುರುಗಳೇ ಎಲ್ಲದಕ್ಕೂ ಬೆಳ್ಳಿ ದೀಪ ಅಂತೀರಾ ಅಂತೇಳಿ, ಯಾಕೆಂದ್ರೆ ಯಾವುದಕ್ಕೆ ಏನ್ ಮಾಡ್ಬೇಕು ಅದೇ ಮಾಡ್ಬೇಕು ವಿಧಾನ. ಚಿಕ್ಕ ಆರತಿ ಮಾಡುವಂತಹ ದೀಪದಲ್ಲಿ, ಚಿಕ್ಕ ದೀಪದಲ್ಲಿ ಕೊಬ್ಬರಿ ಎಣ್ಣೆಯನ್ನ ಹಾಕಿ, ಕೊಬ್ಬರಿ ಎಣ್ಣೆಯ ದೀಪವನ್ನ ಹಚ್ಚಿ ಗಣೇಶನ ವಿಗ್ರಹದ ಮುಂದೆ ಅಥವಾ ಫೋಟೋ ಮುಂದೆ 100ಕ್ಕೆ 100 ವಿದ್ಯಾಭ್ಯಾಸ ಅತ್ಯುನ್ನತವಾಗಿ ನಡೀತದೆ. ಯಾರಿಗೆ ಮದುವೆ ಆಗಿಲ್ಲ ಕಂಕಣ ಭಾಗ್ಯ ಕೂಡಿ ಬರ್ತದೆ, ಮನೆಯಲ್ಲಿ ವಾತಾವರಣ ಬದಲಾಗ್ತದೆ. ಇಷ್ಟು ವಿಶೇಷತೆ ಇನ್ನೂ ಬೇಕಾ? ಮುಂದಿನ ಸಂಚಿಕೆಗಳಲ್ಲಿ ಅದ್ಭುತವಾದ ವಿಷಯಗಳು ಇದಕ್ಕೋಸ್ಕರ ಕಾದಿದೆ. ನೀವೆಲ್ಲ ತಪ್ಪದೇನೆ ಫಾಲೋ ಮಾಡಿಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ನ ನೀವು ನೋಡ್ತಾ ಬಂದ್ರೆ ನಿಮಗೆ ಪ್ರತಿಯೊಂದು ವಿಚಾರ ತಿಳಿತದೆ, ಆಯ್ತಾ? ಹೆಚ್ಚಿನ ವಿಚಾರಗಳು ಏನೇ ಇದ್ರೂ ಕೂಡ ನೀವು ಕಾಮೆಂಟ್ ಮಾಡಬಹುದು. ಕಾಮೆಂಟ್ ಮುಖಾಂತರವಾಗಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು, ಅದಕ್ಕೆ ಉತ್ತರವನ್ನು ಸಹ ಕೊಡುವಂತ ಕೆಲಸ ಆಗ್ತದೆ. ನಮಸ್ಕಾರ.